ಯದುವೀರ್ಗೆ ಬಿಜೆಪಿ ಟಿಕೆಟ್ ಬೆನ್ನಲ್ಲೇ ಈಗ ಸಿಎಂ ಕೂಡ ಅಲರ್ಟ್ ಆಗಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರತ್, ಯದುವೀರ್ಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆದ ಬೆನ್ನಲ್ಲೇ ಈಗ ಕಾಂಗ್ರೆಸ್ನಲ್ಲಿ ತಂತ್ರಗಾರಿಕೆ ಬದಲಾಗ್ತಾ ಇದೆಯಾ? ಹೊಸ ಲೆಕ್ಕಾಚಾರಗಳು ಏನಾಗ್ತಾ ಇದೆ? ಖಂಡಿತ ವೀಣಾ, ಮೈಸೂರಿನಲ್ಲಿ ಬಿಜೆಪಿಯಿಂದ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇ ಮೈಸೂರು ಕಾಂಗ್ರೆಸ್ ಘಟಕ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲರ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇವತ್ತು ರಾತ್ರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರಿಗೆ ಹೋಗ್ತಾ ಇದ್ದಾರೆ. ಮೈಸೂರಿನಲ್ಲಿ ಅಭ್ಯರ್ಥಿ ಆಯ್ಕೆ ಸಂಬಂಧ ಅಲ್ಲಿಯ ಸ್ಥಳೀಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಲಿದ್ದಾರೆ. ಪ್ರಮುಖವಾಗಿ ಈ ಹಿಂದೆ ಒಂದಿಷ್ಟು ಶಿಫಾರಸಿನ ಪ್ರಕಾರ ಕಾಂಗ್ರೆಸ್ನ ವಕ್ತಾರರಾದಂಥ ಲಕ್ಷ್ಮಣ್ ಅವರು ನಿಲ್ತಾರೆ, ಅಂದರೆ ಅವರೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಇದೀಗ ಮೈಸೂರಿನಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳು ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ಪ್ರತಾಪ್ ಸಿಂಹ ನಿಂತಿದ್ರೆ ಇವರೇ ಲಕ್ಷ್ಮಣ್ ಅವರು ಆಪೋಸಿಟ್ ಆಗಿ ನಿಲ್ತಾರೆ ಅಂತ ಹೇಳಲಾಗ್ತಿತ್ತು. ಆದರೆ ಇದೀಗ ಬಿಜೆಪಿಯಿಂದ ಪ್ರತಾಪ್ ಸಿಂಹ ಅವರನ್ನ ಕೈಬಿಟ್ಟು ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ಹೊಸ ತಂತ್ರಗಾರಿಕೆ ಮಾಡಿದರೆ ಹೇಗೆ, ಶತಾಯಗತಾಯ ತವರು ಕ್ಷೇತ್ರವನ್ನ ಉಳಿಸ್ಕೊಳ್ಳೇಬೇಕು ಅಂತ ಸಿದ್ದರಾಮಯ್ಯನವರು ಪಣ ತೊಟ್ಟಂಗಿದೆ. ಏಕೆಂದ್ರೆ ಈ ಹಿಂದೆನೂ ಕೂಡ ಅವರ ಪುತ್ರ ಯತೀಂದ್ರ ಅವರನ್ನ ನಿಲ್ಲಿಸಿದ್ರೆ ಹೇಗೆ ಎಂಬ ಚರ್ಚೆಯೂ ಕೂಡ ಮೊದಲಿಂದ ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ಸಿದ್ದರಾಮಯ್ಯನವರು ಒಂದು ಇಂಟರ್ನಲ್ ಸರ್ವೆ ಕೂಡ ಮಾಡಿಸಿದ್ರು. ತದನಂತರ ಬಹಳಷ್ಟು ಜನ ಬೇರೆ MLAಗಳು ಇವರೆಲ್ಲ ಸಜೆಸ್ಟ್ ಮಾಡಿದ ನಂತರ ಇಂಟರ್ನಲ್ ಸರ್ವೆ ಬಂದ ನಂತರ ಲಕ್ಷ್ಮಣ್ ಹೆಸರು ಶಿಫಾರಸುಗೊಂಡಿತ್ತು. ಆದರೆ ಇದೀಗ ಬಿಜೆಪಿಯಲ್ಲಿ ಬೇರೆ ಅಭ್ಯರ್ಥಿಯನ್ನು ಹಾಕಿದ ಹಿನ್ನೆಲೆಯಲ್ಲಿ ಹೊಸ ಅಭ್ಯರ್ಥಿ ಅಂದ್ರೆ ಬೇರೆ ಅಭ್ಯರ್ಥಿನ ಅವ್ರಕ್ಕಿಂತ ಸ್ಟ್ರಾಂಗ್ ಅಭ್ಯರ್ಥಿನ ಹುಡುಕಿದ್ರೆ ಹೇಗೆ ಅನ್ನೋ ಒಂದು ಚರ್ಚೆ ಬಹಳಷ್ಟು ಕೇಳಿ ಬರ್ತಾ ಇದೆ. ಅದು ನಿನ್ನೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆದ ಮೇಲೆ ಹೊಸ ಲೆಕ್ಕಾಚಾರ ಶುರುವಾಗಿರುವಂಥದ್ದು. ಹಾಗಿದ್ರೆ ಆ ತಂತ್ರಗಾರಿಕೆ ಏನು ಅನ್ನೋದನ್ನ ಇವತ್ತು ಸ್ವತಃ ಮುಖ್ಯಮಂತ್ರಿಗಳು ಮೈಸೂರಿನ ಕಾಂಗ್ರೆಸ್ ಮುಖಂಡಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ನಮಗೆ ಈಗ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಒಂದು ವೇಳೆ ಯಾರನ್ನಾದ್ರೂ ಅಲ್ಲಿಯ ಸಚಿವರನ್ನ ನಿಲ್ಲಿಸಿದ್ರೆ ಹೇಗೆ ಎಂಬ ಚರ್ಚೆ ಕೂಡ ಕೇಳಿ ಬರ್ತಾ ಇದೆ. ಈ ಹಿಂದೆನೂ ಕೂಡ ಕೇವಲ ಮೈಸೂರು ಮಾತ್ರ ಅಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಕೆಲವು ಸಚಿವರನ್ನ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಹೇಗೆ ಎಂಬೆಲ್ಲ ಚರ್ಚೆ ಆಗಿತ್ತು. ಈಗ ಘೋಷಣೆ ಮಾಡಿರೋದ್ರಲ್ಲಿ ಯಾವ ಸಚಿವರನ್ನು ಕೂಡ ಕಣಕ್ಕಿಳಿಸಿಲ್ಲ. ಆದರೆ ಈಗ ಅಲ್ಲಿ ಬಿಜೆಪಿಯಿಂದ ಹೊಸ ಅಭ್ಯರ್ಥಿ ಘೋಷಣೆ ಆದ ಬೆನ್ನಲ್ಲೇ ಅವ್ರಕ್ಕಿಂತ ಸ್ಟ್ರಾಂಗ್ ಆಗಿರುವಂತಹ ಅಭ್ಯರ್ಥಿಯನ್ನು ಕಣಕ್ಕಿಳಿಸಬೇಕು ಅಂದರೆ ಈಗಿರುವಂತಹ ಹಾಲಿ ಸಚಿವರನ್ನ ಒಕ್ಕಲಿಗ ಸಮುದಾಯದ ಮುಖಂಡರನ್ನೇ ಮೈಸೂರಿನ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರೆ ಹೇಗೆ ಎಂಬ ಚರ್ಚೆ ಕೂಡ ಎದುರಾಗ್ತಾ ಇದೆ. ಹಾಗಾಗಿ ಇವತ್ತು ರಾತ್ರಿ ಮುಖ್ಯಮಂತ್ರಿಗಳು ಮೈಸೂರಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಸ್ಥಳೀಯ ಮುಖಂಡಗಳ ಜೊತೆ ಚರ್ಚೆಯನ್ನು ಮಾಡ್ತಾರೆ. ನಾಳೆ ಗ್ಯಾರಂಟಿ ಸಮಾವೇಶ ಮೈಸೂರಿನಲ್ಲೇ ಇದೆ. ಸೊ ಹಾಗಾಗಿ ಮೈಸೂರಿನ ಎಲ್ಲ MLAಗಳು ಇರ್ತಾರೆ, ಅಲ್ಲಿಯ ಸ್ಥಳೀಯ ಮುಖಂಡಗಳು ಕೂಡ ಇರ್ತಾರೆ. ಸ್ವತಃ ಸಿಎಂ ಒಂದು ಸಭೆಯನ್ನು ಕರೆದಿ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ. ಕುತೂಹಲ ಇದೆ ಯಾರನ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ ಅಂತ. ಯಾಕೆಂದ್ರೆ ಮುಖ್ಯಮಂತ್ರಿಗಳಿಗೂ ಕೂಡ ತವರು ಜಿಲ್ಲೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಲ್ಲಿಯೇ ಗೆಲ್ಸ್ಕೊಂಡ್ ಬರುವಂತ ಜವಾಬ್ದಾರಿ ಅವರ ಮೇಲೆ ಇದ್ದಂಗೆ ಕಾಣ್ತಾ ಇದೆ. ಎಸ್ ಥ್ಯಾಂಕ್ ಯು ಶರತ್ ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.